ಬಂದಿರ್ಬೇಕೇನೋ ಆಗ್ಲೇ. ಪಂಚಗಂಗಾ ಎಕ್ಸ್ಪ್ರೆಸ್ 19 ಗಂಟೆ 5 ನಿಮಿಷ 2 ಹಾಯ್ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲಿ ಕೂತಿದ್ದೀನಿ ಅಂತ ನೋಡ್ತಿದ್ದೀರಾ? ನಾನು ಇವಾಗ ಜರ್ನಿ ಮಾಡ್ತಿದ್ದೀವಿ. ನಾನು ಮತ್ತು ನನ್ನ ಫ್ರೆಂಡು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ವೀಡಿಯೋನ ಕೊನೆ ತನಕ ಮಿಸ್ ಮಾಡ್ದೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾವು ಬುಕ್ ಮಾಡಬೇಕಾದ್ರೆ ನಮಗೆ ಎಲ್ಲೂ ಕೆಳಗೆ ಸಿಗಲಿಲ್ಲ. ಅಪ್ಪರಲ್ಲಿ ಸೀಟ್ ಸಿಕ್ಬಿಟ್ಟಿದೆ. ಎ ಸಿನೂ ಜಾಸ್ತಿ ಇದೆ, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆ. ನೋಡಿ, ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ದೇನೆ ನೋಡಿ, ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವಾಗ ಅಲ್ಲೇ ಟ್ರೈನ್ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ವಿ ತಿನ್ನೋಣ ಅಂದ್ಬಿಟ್ಟು. ಬೇಗ ಊಟ ಮಾಡಿದ್ರೆ ಹೊಟ್ಟೆ ಹಶ್ವಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ, ತಿನ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನನಗೆ ಇಲ್ಲಿ ಕುತ್ಕೊಳ್ಳೋಕೆ ಕಂಫರ್ಟಬಲ್ ಇರಲಿಲ್ಲ. ನಾನು ಬಕ್ಕೊಂಡೇ ಕುತ್ಕೋಬೇಕಾಗಿತ್ತು, ಇಲ್ಲಾಂದರೆ ತಲೆ ಟಚ್ ಆಗ್ತಿತ್ತು. ಹಾಗಾಗಿ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೋತಿದ್ದೆ. ಬಟ್ ಕಂಫರ್ಟಬಲ್ ಏನು ಅಷ್ಟೊಂದು ಇರಲಿಲ್ಲ. ಅವತ್ತು RCB ಮ್ಯಾಚ್ ನಡೀತಿತ್ತು, ಸೊ ಮಿಸ್ ಮಾಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ನೋಡ್ಕೊಂಡು ಹೋಗ್ತಾಯಿದ್ದೆ. ನೀವು ಯಾವ ಕ್ರಿಕೆಟ್ ಟೀಮ್ ಅಂತ ಹೇಳಿ. ಆ್ಯಂಡ್ ಹಂಗೆ ಹೋಗ್ತಾ ಏನಾಯ್ತಂದರೆ ಚೆಕ್ಕಿಂಗ್ ಅವ್ರು ಬಂದು ಫುಲ್ ಡೀಟೇಲ್ ಎಲ್ಲ ಕೇಳ್ತಾರೆ. ನಂದೇನಾಗಿತ್ತು ಅಂದರೆ ಸೈಬರಲ್ಲಿ ನಾವು ಮಾಡಿಸಿದ್ದು ಬುಕ್ಕಿಂಗ್ ಮಾಡಿಸ್ಬೇಕಾದ್ರೆ ಅವರು ನನ್ನ ಫ್ರೆಂಡು F ಹಾಕಿದ್ರು ಫೀಮೇಲ್, ನಂದು ಭೂಮಿಕಾಗೆ ಮೇಲ್ ಅಂತ ಹಾಕ್ಬಿಟ್ಟಿದ್ರು, M ಹಾಕ್ಬಿಟ್ಟಿದ್ರು. ಆವಾಗ ಅವ್ರು ಬಂದಿದ ತಕ್ಷಣ M ಅಂತ ಇದೆ, ಭೂಮಿಕಾ ಮೇಲ್ ಅಂತ ಯಾರಂತ ಕೇಳಿದ್ರು. ಸೈಬರ್ ಮಿಸ್ಟೇಕ್ ಅಂತ ಹೇಳಿದ್ವಿ. ಆ್ಯಂಡ್ ID ಕಾರ್ಡ್ ಕೇಳಿದ್ರು. ID ಕಾರ್ಡ್ ಕೇಳಿದ ತಕ್ಷಣ ಓಕೆ ಅಂದ್ಬಿಟ್ಟು ಸುಮ್ಮನೆ ಆದರು. ನೆಕ್ಸ್ಟ್ ಟೈಮ್ ಆದರೆ ಫೈನ್ ಹಾಕ್ತೀವಿ ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು. ನಾವು ಓಕೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಪಕ್ಕದವರು ಒಬ್ರು ಅಂಕಲ್ ಇದ್ದರು, ಅವ್ರೇನು ಮಾಡಿದ್ದಾರೆ, ಅವ್ರ ಮಗಳು ಯಾರೋ ಬುಕ್ ಮಾಡಿಕೊಟ್ಟಿದ್ದಾರೆ. ಬಟ್ ಆ ಅಂಕಲ್ ಹತ್ರ ಫೋನಲ್ಲಿ ಮಾತ್ರ ಅದರದ್ದು ಒಂದು ಕಾಪಿ ಇತ್ತಷ್ಟೇ. ಅವ್ರಿಗೆ ID ಕಾರ್ಡ್ ಇರಲಿಲ್ಲ, ಯಾವುದೂ ID ಕಾರ್ಡ್ ಅವ್ರು ಕ್ಯಾರಿ ಮಾಡಿರಲಿಲ್ಲ. ಅಟ್ಲೀಸ್ಟ್ ಅವ್ರು ಜೆರಾಕ್ಸ್ ಆದ್ರೂ ಕ್ಯಾರಿ ಮಾಡಬೇಕಾಗಿತ್ತು. ಆ್ಯಂಡ್ ಫೋನಲ್ಲೂ ಇರಲಿಲ್ಲ. ಅವರು ID ಕಾರ್ಡ್ ತೋರಿಸಿ ಅಂತ ಕೇಳ್ತಿದ್ದಾರೆ, ID ಕಾರ್ಡು ಇರಲಿಲ್ಲ. ಆಮೇಲೆ ನಾವು ಹೇಳಿದ್ವಿ, ಯಾರು ಬುಕ್ ಮಾಡಿದ್ದಾರೆ ಅವ್ರ ಹತ್ರ ಫೋಟೋನಾದರೂ ಕಳಿಸ್ಕೊಳ್ಳಿ, ಒಂದು ಯಾವುದಾದ್ರೂ ID ಕಾರ್ಡು ಅಂತ ಕೇಳಿದ್ವಿ. ಅವರು ಸರಿ ಆಯಿತು ಅಂದ್ಬಿಟ್ಟು ಇವರು ಹೋದರು, ವಾಪಸ್ ಬರ್ತೀನಿ ಅಂದ್ಬಿಟ್ಟು. ಅಷ್ಟರಲ್ಲಿ ಅಂಕಲ್ಡು ID ಕಾರ್ಡ್ದೆಲ್ಲ ಫೋಟೋ ತೆಗ್ದು ಈಸ್ಕೊಂಡಿದ್ರು. ಆ್ಯಂಡ್ ಯಾರಾದರೂ ಅಷ್ಟೇ ಹೋಗ್ಬೇಕಾದ್ರೆ ಎಲ್ಲಿಗಾದರೂ ಹೋಗಲಿ ಒಂದು ಜೆರಾಕ್ಸ್ ಕಾಪಿನಾದ್ರೂ ಕ್ಯಾರಿ ಮಾಡಿ, ಇಲ್ಲಾಂದರೆ ಫೋಟೋನಾದರೂ ಇಟ್ಕೊಳ್ಳಿ, ಫೋನಲ್ಲಿ ಯೂಸ್ ಆಗುತ್ತೆ ಈ ಥರ ಪ್ರಾಬ್ಲಮ್ ಆದಾಗ ಅಷ್ಟೇ. ಆ್ಯಂಡ್ ಹೊಟ್ಟೆ ಹಶ್ವಾಗ್ತಿತ್ತು, ಊಟ ತೊಗೊಂಡ್ವಿ. ಇದು ವೆಜಿಟೇಬಲ್ ಬಿರಿಯಾನಿ, ಬಟ್ ನನಗಿಷ್ಟ ಆಗಲಿಲ್ಲ ಅಷ್ಟೊಂದು. ಅದೇ 60-80 ರುಪೀಸ್ ಇದೆ ಅನಿಸುತ್ತೆ, 60 to 80 ರುಪೀಸ್ ಏನೋ ಕೊಟ್ವಿ. ಬಟ್ ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಾಗುತ್ತೆ. ಅದೇ ನಾನು ಮ್ಯಾಚ್ ನಡೀತಿತ್ತು, ಮ್ಯಾಚ್ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ನಮ್ಮದೆಲ್ಲ ಊಟ ಆಯಿತು. ಇವಾಗ ಮಲ್ಕೊಂಡ್ವಿ. ನನ್ನ ಫ್ರೆಂಡ್ ಆ ಕಡೆ, ನಾನು ಈ ಕಡೆ ಮಲ್ಕೊಂಡಿದ್ವಿ ಇಬ್ಬರೂ. ನಿದ್ದೆನೇ ಬರ್ತಿರಲಿಲ್ಲ ಇಬ್ರಿಗೂ.
ಸಿಕ್ಕಾಪಟ್ಟೆ ಎ ಸಿ ಇತ್ತು, ನಮ್ಮದು ಟಾಪಲ್ಲಿ ಇತ್ತಲ್ಲ, ಹಾಗಾಗಿ ಎ ಸಿ ಇತ್ತು ಜಾಸ್ತಿ. ಬೆಡ್ಶೀಟ್ ಹಚ್ಕೊಂಡ್ರೂ ಸಹ ನಮಗೆ ನಿದ್ದೆ ಅಷ್ಟೊಂದು ಬರ್ತಿರ್ಲಿಲ್ಲ. ಇಬ್ಬರು ಮಾತಾಡ್ಕೊಂಡು ಹೋಗ್ತಿದ್ವಿ. ನಾವಿಬ್ಬರು ಇದೇ ಫಸ್ಟ್ ಟೈಮ್ ಇಷ್ಟು ವರ್ಷಕ್ಕೆ ಇಷ್ಟು ದೂರ ಹೋಗ್ತಾ ಇರೋದು, ಜರ್ನಿ ಮಾಡ್ತಾ ಇರೋದು. ಯಾವತ್ತೂ ಹೋಗೇ ಇರಲಿಲ್ಲ. ಹೋಗಿದ್ದೀವಿ ಒನ್ ಡೇ ಅಷ್ಟೇ, ಬೆಳಗ್ಗೆ ಹೋಗೋದು ಸಂಜೆ ಬರೋದು ಅಷ್ಟೇ, ಮನೆಗೆ ಸೇರ್ಕೊಬಿಡೋದು. ಇದೇ ಫಸ್ಟ್ ಟೈಮ್ ನಾವು ಇಷ್ಟು ದೂರ ಹೋಗಿರೋದು, ಅದು 2 days. ಚೆನ್ನಾಗಿತ್ತು ಒಂಥರ. ನೋಡಿ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ. ಆರಾಮ್ಸೆ ಮಲ್ಕೊಂಡು ಹೋಗ್ತಾ ಇದ್ದೀವಿ. ಅವಳು ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಲು, ನಾನು ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ ಅಷ್ಟೇ. ನಾವು ಬಂದು ಕೊನೆಗೂ ರೀಚ್ ಆದ್ವಿ. ಜನ ಏನು ಜಾಸ್ತಿ ಇಲ್ಲ, ಇಳಿತಿದ್ದಾರೆ ಇವಾಗ. ಫ್ರೆಂಡ್ಸ್, ಇವಾಗ ಟ್ರೈನಿಂದು ಬಂದಿದ್ದೀವಿ. ಇವಾಗ ಆಟೋ ಹೋಗ್ಬೇಕು. ಎಲ್ಲಿ ಏನು ಅಂತ ಗೊತ್ತಾಗತ್ತಾ? ನಾವು ಬಂದಿರೋದು ಮಂತ್ರಾಲಯಗೆ. ಇವಾಗ ಆಲ್ರೆಡಿ ಟೈಮ್ ಬಂದು 1:15 ಆಗಿದೆ. ಎಲ್ಲ ಇಳ್ದು ಹೋಗ್ಬಿಟ್ರು. ಜನ ಏನು ಅಷ್ಟೊಂದು ಇಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಹೋಗೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ರು. ಬಟ್ ಇವಾಗ ಅಷ್ಟೊಂದು ಜನ ಇಲ್ಲ, ಫ್ರೀಯಾಗೆ ಹೋಗ್ತಾ ಇದ್ದೀವಿ. ಬನ್ನಿ, ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಎಲ್ಲ ಇಲ್ಲೇ ಮಲ್ಕೊಂಡಿದ್ದಾರೆ. ಇಲ್ಲ ಮಲ್ಕೊಂಡಿದ್ದಾರೆ. ಇನ್ನೂ ಬೆಳಗ್ಗೆ ಆಗಿಲ್ಲ. ಇವಾಗಲೇ ಇಷ್ಟು ಸೆಕೆ ಐತೆ. ಇನ್ನು ಬೆಳಗ್ಗೆ ಬಂದರೆ ಇನ್ನೆಷ್ಟು ಸೆಕೆ ಇರುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಸೆಕೆ ಆಗ್ತೈತೆ ಅಲ್ವಾ? ಇವಾಗ ಟೈಮ್ ಎಷ್ಟು ಗೊತ್ತಾ? 3:15. ದೇವಸ್ಥಾನ ಹತ್ರ ಆರಿಸ್ಕೊಂಡು ಕೂತಿದ್ದೀವಿ. ರೂಮ್ ಎಲ್ಲ ನೋಡಿದ್ವಿ. ಜಾಸ್ತಿ ರೂಮ್ ನೋಡಿಲ್ಲ, 2 ರೂಮ್ ನೋಡಿದ್ದು. ಚೆನ್ನಾಗಿರಲಿಲ್ಲ, ನಾರ್ಮಲ್ಲು. ನಮಗೆ ಚೆನ್ನಾಗಿರೋದು ಬೇಕು ಅಂದರೆ ಎಷ್ಟು ಗಂಟೆಗೆ? ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಹೋಗ್ಬೇಕಂತೆ. ಇವಾಗ ಹೋದರೆ ನಾರ್ಮಲ್ ರೂಮ್ ಸಿಗುತ್ತೆ, ಬಟ್ ಅದು ಚೆನ್ನಾಗೇ ಇಲ್ಲ, ನಮಗೂ ಇಷ್ಟ ಆಗಲಿಲ್ಲ. ಅದಕ್ಕೆ ಹಿಂಗೋ ಅಲ್ಲಿ ತನಕ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ದೇವಸ್ಥಾನದ ಹತ್ರ ನೋಡಿ ಎಲ್ಲ ಮಲ್ಕೊಂಡಿದ್ದಾರೆ. ಹಾಗಾಗಿ ನಾವು ಒಂದು ಶಾಲ್ ತೊಗೊಂಡು ಬಂದಿದ್ವಿ, ಅದನ್ನೇ ಕೆಳಗಡೆ ಆರಿಸ್ಕೊಂಡು ಇಬ್ಬರು ಕೂತಿದ್ದೀವಿ. ಎಲ್ಲ ಆರಾಮಾಗಿ ಗುರ್ಕೆ ಹೊಡಿತಿದ್ದಾರೆ. ಸೆಕೆ ಮಾರಾಯ, ಎಷ್ಟು ಸೆಕೆ ಗೊತ್ತಾ? ಸಿಲಿ ನಾವು ಬರಬೇಕಾದ್ರೆ ಟ್ರೈನಲ್ಲಿ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಚಳಿ ಆಗ್ತಿತ್ತು. ಬಟ್ ಈಗ ಇಲ್ಲಿ ಸೆಕೆನೇ ತಡ್ಕೊಳಕ್ಕಾಗ್ತಿಲ್ಲ. ನೆಲನೂ ಕೂಡ ಅಷ್ಟು ಸುಟ್ಟೋಗ್ತಿದೆ. ಎಷ್ಟು ಕಾವಿದೆ ಗೊತ್ತಾ?
ಈ ಸೆಕೆನ ತಡ್ಕೊಳ್ಳೋರು ಯಾರೂ ಗೊತ್ತಿಲ್ಲ. ಇಲ್ಲಿಯವ್ರು ಹೆಂಗೆ ತಡ್ಕೋತಾರೆ ಈ ಸೆಕೆನ ಅಂತಲೇ ಗೊತ್ತಿಲ್ಲ. ನಂಗೆ ಈಗಲೂ ಸೆಕೆ ತಡ್ಕೊಳಕ್ಕಾಗ್ತಿಲ್ಲ. ಇವಳು ಬೇವ್ತೋಗ್ತಿದ್ದಾಳೆ, ಶೆಕೆ, ಅಷ್ಟು ಶೆಕೆ. ನಮ್ಮ ಪಾಡು ಈ ರೀತಿ ಇದೆ. ನಾನು ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆ 5 ಗಂಟೆಗೆ ದರ್ಶನ ಹೋಗಬೇಕು ಸ್ನಾನ ಮಾಡಿಕೊಂಡು ಅಂತ. ಬಟ್ ಇವಾಗ ಆಗುತ್ತೋ ಆಗಲ್ವಾ ಅನ್ನೋದು ಗೊತ್ತಿಲ್ಲ. ನಮಗೆ ರೂಮ್ ಸಿಕ್ಕಿದ್ರೆ ಬೆಟರ್. ಇವಾಗ ಬೇಗ ಸಿಕ್ಕಿದ್ರೆ ಬೇಗ ರೂಮ್ ಸಿಕ್ಕಿದ್ರೆ ಬೆಟರ್. ಇಲ್ಲ ಅಂದರೆ ರಾಯರು ದಯೆ ಮಾಡಿ ಒಂದು ರೂಮನ್ನು ತೋರಿಸಿದರೆ ನಾವು ಹೋಗ್ಬೋದು. ಮತ್ತು ನಮ್ಗೆ ಮತ್ತೆ ಇವಾಗ ನೋಡಿ ಹೆಂಗೆ ಗುರಾಯಿಸ್ತಾಳೆ. ಮತ್ತು ನಮಗೆ ಬುಕ್ ಆಗಿರೋದು ಮತ್ತೆ ರಿಟರ್ನು ನೈಟ್ 10 ಗಂಟೆಗೆ 10:30ಗೆ ಬಸ್ ಇರೋದು. ಅಲ್ಲಿ ತನಕ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಈ ಬಿಸಿಲಲ್ಲಿ ನಿಜವಾಗ್ಲೂ ಸುತ್ತಕ್ಕಾಗಲ್ಲ. ಹಾಗಾಗಿ ಇವಾಗ ಬೆಳಗ್ಗೆ ದರ್ಶನ ಮಾಡಿಕೊಂಡು ಮತ್ತೆ ಸಂಜೆ ಇನ್ನೊಂದು ಸಲ ದರ್ಶನ ಮಾಡಿಕೊಂಡು ರಿಟರ್ನ್ ಆಗೋಣ ಅಂತ ಪ್ಲ್ಯಾನ್ ಮಾಡಿರೋದು. ಬಟ್ ಈ ಬಿಸಿಲಿಗೆ ಗೊತ್ತಾಗ್ತಿಲ್ಲ ಏನು ಮಾಡ್ತೀವಿ ಅಂತ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿರುತ್ತೆ ಒಂಥರ. ಬಟ್ ಫುಲ್ ಟಯರ್ಡ್ ಏನಿಲ್ಲ ನಿಜವಾಗ್ಲೂ. ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಟಯರ್ಡ್ ಆಗಿದ್ವಿ ಗೊತ್ತಾ. ಇವಾಗ ಬಂದಿದ್ದೆ ನನಗೆ ಗೊತ್ತಾಗಿಲ್ಲ. ಇರಬೇಕಂದ್ರೆ ಬುಕ್ಕಿಂಗ್ ಮಾಡಿದ್ದು ಬೆಟರ್ ಆಯಿತು. ಇಲ್ಲಾಂದರೆ ನಮಗೆ ಟ್ರೈನಲ್ಲಿ ಸಿಗ್ತಾನೆ ಇರಲಿಲ್ಲ ಸೀಟು. ಜನರಲ್ಲೆಲ್ಲ ಫುಲ್ಲು ಕೆಳಗೆಲ್ಲ ಕುತ್ಕೊಂಡಿದ್ರು, ಅಷ್ಟು ರಶ್ ಇತ್ತು ಅಲ್ವಾ ಸಹನ? ರಶ್ ಇತ್ತು ತಾನೇ ಜನರಲ್? ಫುಲ್ ಮುಳುಗೋಗಿದ್ದಾಳೆ. ಜನರಲ್ ಫುಲ್ ರಶ್ ಇತ್ತು. ಫ್ರೆಂಡ್ಸ್, ರೂಮ್ ಸಿಕ್ತು ಕೊನೆಗೂ. ಅಲ್ಲಿಂದ ಎದ್ದು ಬಂದಿದ್ದೀವಿ. ಯಾಕೆ ಗೊತ್ತಾ, ಅಲ್ಲೇ ಕುತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಇವತ್ತು. ಬೆಳಗ್ಗೆ ಅಷ್ಟು ಬೇಗ ದರ್ಶನ ಮಾಡೋಣ ಅಂತಲೇ ಇದ್ದೀವಿ. 6 ಗಂಟೆಗೆ ಡೋರ್ ಓಪನ್ ಅಂತೆ. ಬೆಳಗ್ಗೆನೇ ಫಸ್ಟು ದರ್ಶನ ಮುಗಿಸೋಣ ಅಂತ ಫಸ್ಟೇ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಕೊನೆಗೂ ಒಂದು ರೂಮ್ ಸಿಕ್ತು. ಯಾವುದೋ ಒಂದು ಇರಲಿ ಅಂತ ಬುಕ್ ಮಾಡಿದ್ವಿ. ನೋಡೋಣ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮಲ್ಕೊತೀವಿ, ನಿದ್ದೆ ಬರ್ತಿದೆ. ಆಲ್ಮೋಸ್ಟ್ ಓಡಾಡಿ ಟಯರ್ಡ್ ಆಗಿದೆ. ಜಾಸ್ತಿ ಏನು ಓಡಾಡಿಲ್ಲ, ಸ್ವಲ್ಪನೇ ಓಡಾಡಿರೋದು. ಬಟ್ ನಿದ್ದೆ ಬರ್ತಿದೆ. ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್.